ಯಾಕೆ ನಾವು ಪವಿತ್ರ ಆತ್ಮನಿಗೆ ಯಾವಾಗಲೂ ಕಿವಿ ಕೊಡ್ಬೇಕು ಅಂತಂದ್ರೆ, ನಾವು ಪವಿತ್ರ ಆತ್ಮನಿಗೆ ಕಿವಿ ಕೊಟ್ಟಿಲ್ಲ ಅಂದ್ರೆ ನಾವು ಬೈ ಡಿಫಾಲ್ಟ್ ವರ್ಲ್ಡ್ಗೆ ಕಿವಿ ಕೊಡ್ತೇವೆ, ಸೇತನ್ಗೆ ಕಿವಿ ಕೊಡ್ತೇವೆ, ಲೋಕದ ವಿಚಾರಗಳಿಗೆ ಕಿವಿ ಕೊಡ್ತೇವೆ. ಅದಕ್ಕೆ ಪವಿತ್ರಾತ್ಮನಿಗೆ ಕಿವಿ ಕೊಡುವಾಗ ನಾವು ಹೇಗೆ ಇರ್ತೇವೆ ಅಂತಂದ್ರೆ, ವಿ ವಿಲ್ ವಾಕ್ ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್. ಅದಕ್ಕೆ ನಮ್ಗೆ ಪ್ರಾಮುಖ್ಯವಾಗಿ ಬೇಕಾಗಿರೋದು ಏನು ಅಂತಂದ್ರೆ, ಡೋಂಟ್ ಲಿಸನ್ ಟು ದ ವರ್ಲ್ಡ್ ಬಟ್ ಲಿಸನ್ ಟು ದ ವರ್ಡ್. Hallelujah. The word of God is the revelation of the Holy Spirit. Hallelujah. Turn every impossible things to possible through the word of God. Hallelujah. ಯಾವ ವಿಚಾರಗಳಲ್ಲಿ ನಿಮ್ಗೆ ಇದಾಗೋದಿಲ್ಲ ಅಂತ ಇದೆ ಹೇಳ್ರಿ, ಆಗ್ತದೆ. ಯಾಕೆಂದ್ರೆ ದೇವರ ವಾಕ್ಯ ಹೇಳ್ತದೆ. ಈ ದಿನ ನಮ್ಮ ಒಂದು ಆಕ್ಸಿಲರೇಷನ್ 10x ಸ್ಪೀಡ್ ಮಾಡ್ಕೊಳ್ಬೇಕು ಅಂತಂದ್ರೆ, ಇಟ್ ಈಸ್ ಥ್ರೂ ದ ಪ್ರೇಯರ್ ಅಂಡ್ ಇಟ್ ಈಸ್ ಪ್ರೇಯಿಂಗ್ ಇನ್ ದ ಸ್ಪಿರಿಟ್ ಅಂಡ್ ಇಟಿಂಗ್ ಕನೆಕ್ಟೆಡ್ ಟು ದ ಹೋಲಿ ಸ್ಪಿರಿಟ್. ಯು ಕ್ಯಾನ್ ಆಕ್ಸಿಲರೇಟ್ ಯುವರ್ ಸ್ಪಿರಿಚುವಲ್ ಲೈಫ್, ಯು ಕ್ಯಾನ್ ಫ್ಲೈ ಹೈ ಇನ್ ಯುವರ್ ಸ್ಪಿರಿಚುವಲ್ ಲೈಫ್. ದೇವರು ನಮ್ಗೆ ಕಳಿಸ್ಕೊಡ್ತಾ ಇರುವಂತ ಮಾತು ಏನು ಅಂತಂದ್ರೆ, ಎನಿಮಿ ಬಂದ್ಬಿಟ್ಟು ನಿನ್ಗೆ ಎಲ್ಲ ಬೇಡದೇ ಇರುವಂತ ವಿಚಾರಗಳನ್ನ ಹೇಳ್ತಾನೆ, ಬೇಡದೇ ಇರುವಂತ ವಿಚಾರಗಳನ್ನ ತೋರಿಸ್ತಾನೆ, ಬೇಡದೇ ಇರುವಂತ ವಿಚಾರಗಳನ್ನ ಮಾತಾಡ್ತಾನೆ. ಆದ್ರೆ ನೀನ್ ಹೇಳ್ಬೇಕು, ದಿಸ್ ಇಸ್ ನಾಟ್ ಫಾರ್ ಮೀ. ಆ ಒಂದು ಮಾತು ಎಲ್ಲಿಂದ ಬರ್ತದೆ? ಪವಿತ್ರ ಆತ್ಮನು ನಿಮ್ಗೆ ರೆವಲ್ಯೂಷನ್ ಅನ್ನ ಕೊಡ್ತಾನೆ, ಆ ಒಂದು ಅಥಾರಿಟಿಯನ್ನ ಕೊಡ್ತಾನೆ, ಆ ಒಂದು ಬೋಲ್ಡ್ನೆಸ್ ಅನ್ನ ಕೊಡ್ತಾನೆ. ಹಾಲೆಲೂಯಾ. ವೆನ್ ಯು ಆರ್ ಇನ್ ಕ್ರೈಸ್ಟ್ ಯು ಹ್ಯಾವ್ ದಟ್ ರೆವಲ್ಯೂಷನ್ ಆಫ್ ಜೀಸಸ್ ಕ್ರೈಸ್ಟ್ ಅಂತ, ಯು ಹ್ಯಾವ್ ದಟ್ ಬೋಲ್ಡ್ನೆಸ್. ಆ ಒಂದು ಶಕ್ತಿ ನಿಮ್ಮ ಒಳಗಡೆ ಇರ್ತದೆ, ಆ ಒಂದು ಸ್ಟ್ರೆಂತ್ ನಿಮ್ಮ ಒಳಗಡೆ ಇರ್ತದೆ. ಹಾಗಾಗಿ ನಮ್ಗೆ ಬೇಕಾಗಿರುವಂತದ್ದು ಏನಂತಂದ್ರೆ ಪ್ರಕಟಣೆ. ಹಾಲೆಲೂಯಾ.